ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಒಂದು ಕಡೆ ಕೇಂದ್ರ ಗೃಹ ಸಚಿವರು ಇವತ್ತು ನೇಹಾ ಅವರ ನಿವಾಸಕ್ಕೆ ಭೇಟಿಯಾಗೋ ಸಾಧ್ಯತೆ ಇದೆ. ಮತ್ತೊಂದು ಕಡೆಯಲ್ಲಿ ಸಿಐಡಿ ಅಧಿಕಾರಿಗಳು ನೇಹಾ ನಿವಾಸಕ್ಕೆ ಭೇಟಿ ನೀಡಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಆರೋಪಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಸಿಐಡಿ ಟೀಮ್. ದೇಶದಾದ್ಯಂತ ನೇಹಾ ಮರ್ಡರ್ ಕೇಸ್ ಸುದ್ದಿ ಆಗ್ತಾ ಇದ್ದಂತೆ ಸಿಐಡಿ ಇನ್ನಷ್ಟು ಅಲರ್ಟ್ ಆಗಿದೆ. ಅಮಿತ್ ಶಾ ಅವರ ಆಗಮನದಿಂದ ಮತ್ತಷ್ಟು ಚುರುಕು ಪಡೆದಿದೆ ತನಿಖೆ. ಸಿಐಡಿ ಟೀಮ್ ಇವತ್ತು ಬೆಳಗ್ಗೆ ನೇಹಾ ನಿವಾಸಕ್ಕೆ ಆಗಮಿಸಿ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ನೇಹಾ ಅವರ ತಂದೆ ನಿರಂಜನ್ ಹಿರೇಮಠರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಅಧಿಕಾರಿಗಳು. ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಕೂಡ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ನೇರ ಪ್ರಸಾರದ ದೃಶ್ಯಗಳು ಇದು. ಸಿಐಡಿ ಟೀಮ್ ಇದೀಗ ನೇಹಾ ಅವರ ನಿವಾಸಕ್ಕೆ ಆಗಮಿಸಿರೋದು. ನೇಹಾ ತಂದೆ ನಿರಂಜನ್ ಹಿರೇಮಠ್ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸುತ್ತಿದ್ದಾರೆ. ಹಾಗೆ ಒಂದಷ್ಟು ಮಾಹಿತಿಗಳನ್ನ ನೇಹಾ ಬಗ್ಗೆ ಹಾಗೆ ಆರೋಪಿ ಫಯಾಜ್ ಬಗ್ಗೆ ಕಲೆ ಹಾಕ್ತಾ ಇದ್ದಾರೆ. ಹಂಚ್ಕೊಳ್ತಾ ಇರೋದು ಹಾಗೆ ಬಹುಶಃ ನೇಹಾ ಎಲ್ಲಿ ವಾಸಿಸಿದ್ರು ಆ ಜಾಗ ಅವೆಲ್ಲವನ್ನ ಕೂಡ ತೋರಿಸ್ತಾ ಇದ್ದಾರೆ. ಒಂದಷ್ಟು ಮಾಹಿತಿ ತಮ್ಮ ಬಳಿಯಲ್ಲಿರೋದು ಹಾಗೆ ಅನುಮಾನಗಳೇನಿದೆ, ಫಯಾಜ್ ಹಿಂದೆ ಒಂದಷ್ಟು ಜನ ಇರಬಹುದು ಅನ್ನೋ ಅನುಮಾನವನ್ನ ಆ ಹತ್ಯೆ ನಡೆದ ದಿನವೇ ವ್ಯಕ್ತಪಡಿಸಿದ್ರು ನೇಹಾ ಅವರ ತಂದೆ. ಇದೆಲ್ಲವನ್ನ ಅಧಿಕಾರಿಗಳ ಜೊತೆಯಲ್ಲಿ ಹಂಚಿಕೊಳ್ತಿರೋ ಸಹಜ ಸಾಧ್ಯತೆ. ನೇಹಾ ಮನೆಗೆ ವೀರಪ್ಪ ಮೊಯ್ಲಿ ಅವರು ಮಾಜಿ ಸಚಿವರು ಭೇಟಿಯನ್ನ ಕೊಟ್ಟಿದ್ರು. ಭೇಟಿ ಕೊಟ್ಟಾದ ನಂತರ ನೇಹಾ ತಂದೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸಿಐಡಿ ತನಿಖೆ ವಿಳಂಬ ಆಗ್ತಾ ಇದೆ ಅಂತೇಳಿ ಹೇಳಿದ್ದಾರೆ. ಮುಂದುವರೆದು ಮಾತನಾಡ್ತಾರೆ, ಮಗಳ ಹತ್ಯೆ ಕೇಸ್ನಲ್ಲಿ ತನಿಖೆ ವಿಳಂಬ ಆಗುತ್ತಿದೆ. ಸಿಐಡಿಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಕೊಟ್ಟಿದ್ದೇವೆ. ಮೊಯ್ಲಿ ಭೇಟಿ ಬಳಿಕ ನೇಹಾ ತಂದೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನೇಹಾ ಮನೆಗೆ ಮಾಜಿ ಸಚಿವ ವೀರಪ್ಪ ಮೊಯ್ಲಿ ಅವರು ಭೇಟಿಯನ್ನು ಕೊಟ್ಟರು. ಅವರ ಮನೆಯವರಿಗೆ ಅಂದರೆ ನೇಹಾ ಅವರ ಫ್ಯಾಮಿಲಿಯವರಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು ವೀರಪ್ಪ ಮೊಯ್ಲಿ ಅವರು ಹಿಂಗಂತ ಹೇಳಿದ್ದಾರೆ, ಮನೆಗೆ ಬಂದು ಸಾಂತ್ವನವನ್ನು ಮಾಡಿ ಆದ ನಂತರ ನೇಹಾ ಅವರ ತಂದೆ ಮಾತನಾಡ್ತಾರೆ, ತನಿಖೆ ವಿಳಂಬ ಆಗ್ತಾ ಇದೆ, ಹಾಗಾಗಿ ಆದಷ್ಟು ಬೇಗ ತನಿಖೆಯನ್ನು ಮುಗಿಸಬೇಕು ಅಂಥೇಳಿ ನಾವು ಹೇಳಿದ್ದೇವೆ. ಸಿಐಡಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇವೆ ಅಂಥೇಳಿ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರ ಭೇಟಿಯ ನಂತರ ನೇಹಾ ತಂದೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನನಗೆ ಈಗ ಅವರು ಡಿಲೇ ಮಾಡೋದು ನೋಡಿದರೆ ನನಗೆ ಈಗೂ ಕೂಡ ಸಂಶಯ ಇದೆ. ರಾಜ್ಯ ಸರ್ಕಾರಕ್ಕೆ ವರದಿ ಕೊಡಲಿ, ಅವ್ರು ಏನು ವರದಿ ಕೊಡ್ತಾರೆ ಅದ್ರ ನಂತರ ನಾವು ಪ್ರೆಸ್ ಮೀಟ್ ಕರೆದು ಸಂಪೂರ್ಣವಾದ ವಿಫಲತೆ ಏನೈತಿ, ಅದು ತನಿಖೆ ನಿಷ್ಪಕ್ಷವಾಗಿ ಆಗೈತೋ ಇಲ್ಲೋ ಅನ್ನೋದು ನಾನು ಬೇರೆಂಗವಾಗಿ ಪ್ರೆಸ್ ಮೀಟ್ ಮಾಡಿ ಹೇಳ್ತೇನೆ ಅಂತ ನಾನು ಇಚ್ಛಪಡ್ತೇನೆ. ಅವ್ರಿಗೆ ಏನು ಬೇಕು ಮಾಹಿತಿ ನಾನು ಕೊಡ್ತಾಯಿದ್ದೀನಿ, ಮತ್ತು ನಮ್ಮ ಮನೆಯವರು ಕೂಡ ಕೊಡ್ತಾಯಿದ್ದಾರೆ. ಅವ್ರಿಗೆ ಯಾವ ರೀತಿ ಬೇಕೋ ಅವು ಆ್ಯಂಗಲ್ದಾಗ ಕೇಳಿ ಅಂತ ಹೇಳಿದ್ದೀವಿ, ಕೊಡ್ತಾಯಿದ್ದೀವಿ. ಅವ್ರೀಗ ವರದಿ ಕೊಟ್ಟ ನಂತರ ಅದನ್ನು ಅವರು ಯಾವ ಆ್ಯಂಗಲ್ದಾಗ ಕೆಲಸ ಮಾಡ್ತಾರೆ ಅನ್ನೋದು ಸತ್ಯತೆಯನ್ನು ಹೊರಗೆ ಬರ್ತದೆ. ಈಗ ತನಿಖೆ ಹಂತದಲ್ಲಿದೆ. ಈಗ ಸದ್ಯ ನಾನು ಅದು ಬಹಿರಂಗ ಪಡಿಸಿದರೆ ಸರಿ ಆಗಲ್ಲ ಅಂತ ಒಂದು ವಿನಂತಿಯನ್ನು ಮಾಡ್ತೀನಿ. ಅವರು ನನ್ನ ಕಡೆ ತನಿಖೆ ಮಾಡಿಕೊಂಡು ಅಲ್ಲಿ ಕೂಡ ತನಿಖೆ ಮಾಡಿಕೊಂಡು ವರದಿ ಸಲ್ಲಿಸಿದ ನಂತರ ಅದರ ಬಗ್ಗೆ ನಾನು ಸಂಪೂರ್ಣ ಹೇಳೋಕ್ಕೆ ಇಚ್ಛೆ. ಎಲ್ಲಿಯೋ ನನಗೆ ಈಗ ಅವರು ಡಿಲೇ ಮಾಡೋದು ನೋಡಿದರೆ ನನಗೆ ಈಗೂ ಕೂಡ ಸಂಶಯ ಇದೆ. ರಾಜ್ಯ ಸರ್ಕಾರಕ್ಕೆ ವರದಿ ಕೊಡಲಿ, ಅವ್ರು ಏನು ವರದಿ ಕೊಡ್ತಾರೆ ಅದ್ರ ನಂತರ ನಾವು ಪ್ರೆಸ್ ಮೀಟ್ ಕರೆದು ಸಂಪೂರ್ಣವಾದ ವಿಫಲತೆ ಏನೈತಿ, ಅದು ತನಿಖೆ ನಿಷ್ಪಕ್ಷವಾಗಿ ಆಗೈತೋ ಇಲ್ಲೋ ಅನ್ನೋದು ನಾನು
ಬಹಿರಂಗವಾಗಿ ಪ್ರೆಸ್ ಮೀಟ್ ಮಾಡಿ ಹೇಳ್ತೇನೆ ಅಂತ ನಾನು ಇಚ್ಛಪಡ್ತೇನೆ. ಅವ್ರಿಗೆ ಏನು ಬೇಕು ಮಾಹಿತಿ ನಾನು ಕೊಡ್ತಾ ಇದ್ದೀನಿ, ಮತ್ತು ನಮ್ಮ ಮನೆಯವರು ಕೂಡ ಕೊಡ್ತಾ ಇದ್ದಾರೆ. ಅವ್ರಿಗೆ ಯಾವ ರೀತಿ ಬೇಕೋ ಅವು ಆ್ಯಂಗಲ್ದಾಗ ಕೇಳಿ ಅಂತ ಹೇಳಿದ್ದೀವಿ, ಕೊಡ್ತಾ ಇದ್ದೀವಿ. ಅವ್ರೀಗ ವರದಿ ಕೊಟ್ಟ ನಂತರ ಅದನ್ನು ಅವರು ಯಾವ ಆ್ಯಂಗಲ್ದಾಗ ಕೆಲಸ ಮಾಡ್ತಾರೆ ಅನ್ನೋದು ಸತ್ಯತೆಯನ್ನು ಹೊರಗೆ ಬರ್ತಾರೆ. ಈಗ ತನಿಖೆ ಹಂತದಲ್ಲಿದೆ. ಈಗ ಸದ್ಯ ನಾನು ಅದು ಬಹಿರಂಗಪಡಿಸಿದರೆ ಸರಿ ಆಗಲ್ಲ ಅಂತ ಒಂದು ವಿನಂತಿಯನ್ನು ಮಾಡ್ತೀನಿ. ಅವರು ನನ್ನ ಕಡೆ